ಹರೇ ಕೃಷ್ಣ. ಈ ಮಾರ್ಗಶೀರ್ಷ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವಂತಹ ಈ ಏಕಾದಶಿಯ ಮಹಿಮೆ ಏನು, ಇದರ ಹಿನ್ನೆಲೆ ಏನು, ಇದನ್ನ ಮಾಡಿದರೆ ಏನೆಲ್ಲ ಲಾಭಗಳನ್ನ ನಮ್ಮ ಜೀವನದಲ್ಲಿ ಪಡ್ಕೊಳ್ಬಹುದು, ಇದರ ಮಹಿಮೆ ಎಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಸಂಪೂರ್ಣವಾಗಿರುವಂತಹ ವಿಡಿಯೋವನ್ನ ನೋಡಿ, ಮತ್ತು ಪಾರಣದ ಸಮಯವನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕೊನೆಯ ತನಕ ಈ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಪಾರಣದ ಸಮಯ ಸಿಗುತ್ತೆ. ಸೊ ಬನ್ನಿ, ಈ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವಂತಹ ಈ ಏಕಾದಶಿ ಏನು, ಇದನ್ನ ಬ್ರಹ್ಮಾಂಡ ಪುರಾಣದಲ್ಲಿ ಶ್ರೀಕೃಷ್ಣನಿಗೆ ಯುಧಿಷ್ಠಿರ ಮಹಾರಾಜರು ಕೇಳ್ತಾರೆ. ಆಗ ಶ್ರೀಕೃಷ್ಣ ಇದಕ್ಕೆ ಉತ್ತರವನ್ನ ಕೊಡ್ತಾರೆ. ಅದಷ್ಟೇ ಅಲ್ಲ, ಯುಧಿಷ್ಠಿರ ಮಹಾರಾಜರು ಮತ್ತೆ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಮಾಸದಲ್ಲಿ ನಾವು ಏನನ್ನ ಆಚರಣೆ ಮಾಡಿದ್ರೆ ನಾವು ಮಾಡಿರುವಂತಹ ಎಲ್ಲ ಪಾಪಗಳೆಲ್ಲ ನಷ್ಟ ಆಗುತ್ತೆ, ಆಮೇಲೆ ಇದನ್ನ ಹೇಗೆ ಆಚರಣೆ ಮಾಡಬಹುದು, ಆಮೇಲೆ ಈ ಏಕಾದಶಿ ದಿನ ಯಾವ ಭಗವಂತನಿಗೆ ಆರಾಧನೆಯನ್ನ ಮಾಡಬೇಕು, ಯಾವ ಶ್ರೀಕೃಷ್ಣನ ಯಾವ ಅವತಾರವನ್ನ ಆರಾಧನೆ ಮಾಡಬೇಕು, ಇದೆಲ್ಲವನ್ನು ಸಂಪೂರ್ಣವಾಗಿ ತಿಳಿಸಿ ಅಂತ ಹೇಳಿ ಯುಧಿಷ್ಠಿರ ಮಹಾರಾಜರು ಕೃಷ್ಣನಿಗೆ ಕೇಳ್ತಾರೆ. ಆಗ ಶ್ರೀಕೃಷ್ಣ ಈ ರೀತಿ ಉತ್ತರವನ್ನ ಕೊಡ್ತಾರೆ. ನಾನು ಹಿಂದಿನ ಮಾಸದಲ್ಲಿ, ಮಾರ್ಗಶೀರ್ಷ ಮಾಸದಲ್ಲಿ ಹಿಂದೆ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವಂತಹ ಉತ್ಪನ್ನ ಏಕಾದಶಿ, ಇದರ ಚರ್ಚೆಯನ್ನ ನಾನು ಹಿಂದೆ ಮಾಡಿದ್ದೆ. ಈಗ ನಾನು ಇನ್ನೂ ವಿಶೇಷವಾಗಿರುವಂತಹ ಏಕಾದಶಿ ಬರ್ತಾ ಇದೆ. ಆ ಏಕಾದಶಿಯ ಹೆಸರು ಬಂದು ಮೋಕ್ಷದ ಏಕಾದಶಿ ಅಂತ ಹೇಳ್ತಾರೆ. ಮೋಕ್ಷ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಗೊತ್ತು, ಮುಕ್ತಿ. ದ ಅಂತ ಹೇಳಿದ್ರೆ ಕೊಡುವಂತಹದ್ದು. ಈ ಏಕಾದಶಿಯನ್ನ ಯಾರು ತುಂಬಾ ಅದ್ಭುತವಾಗಿ ಆಚರಣೆಯನ್ನ ಮಾಡ್ತಾರೆ, ಸಂಪೂರ್ಣ ನಿಯಮಿತ ಪೂರ್ವಕವಾಗಿ ಮಾಡ್ತಾರೆ, ಅದಷ್ಟೇ ಅಲ್ಲ ಇದರ ಮಹಿಮೆಗಳನ್ನ ಅರಿತುಕೊಂಡು ಯಾರು ಮಾಡ್ತಾರೆ ಅವ್ರಿಗೇನ್ ಸಿಗುತ್ತೆ ಅಂದ್ರೆ ಮೋಕ್ಷವೂ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನ ಮೋಕ್ಷದ ಅಂತ ಹೇಳ್ತಾರೆ. ಅಂದ್ರೆ ಸಂಪೂರ್ಣ ಪಾಪಗಳೆಲ್ಲವೂ ನಷ್ಟ ಆಗುತ್ತೆ, ಆಮೇಲೆ ಮುಕ್ತಿ ಸಿಕ್ಬಿಡುತ್ತೆ. ಆಮೇಲೆ ಈ ಏಕಾದಶಿ ದಿನ ಯಾರನ್ನ ಆರಾಧನೆ ಮಾಡ್ತಾರೆ ಅಂತ ಹೇಳಿದ್ರೆ ದಾಮೋದರ. ನಾವು ಕಾರ್ತಿಕ ಮಾಸದಲ್ಲಿ ಚರ್ಚೆಯನ್ನು ಮಾಡಿದ್ವಿ. ದಾಮೋದರ ಅಂತ ಹೇಳಿದ್ರೆ ಯಶೋಧ ದಾಮೋದರ. ನೀವು ನೋಡಿರಬಹುದು, ಯಶೋಧ ಮಾತಾ ಒಂದು ದಿನ ದೀಪಾವಳಿಯ ದಿನ ಕೃಷ್ಣನನ್ನ ಒಂದು ಹೊರಳಿಗೆ ಕಟ್ಟಾಕ್ಬಿಡ್ತಾಳೆ. ಆ ಕಟ್ಟಾಕಿರೋದಕ್ಕೆ ಆ ಕೃಷ್ಣನಿಗೆ ಹೆಸರು ಬಂತು ದಾಮೋದರ. ದಾಮ ಅಂತ ಹೇಳಿದ್ರೆ ಹಗ್ಗ, ಉದರ ಅಂತ ಹೇಳಿದ್ರೆ ಹೊಟ್ಟೆ. ಯಶೋಧ ಮಾತಾ ಕೃಷ್ಣನ ಹೊಟ್ಟೆಗೆ ಹಗ್ಗದಿಂದ ಕಟ್ಟಾಕ್ತಾಳೆ, ಅದಕ್ಕೋಸ್ಕರ ಕೃಷ್ಣನಿಗೆ ಹೆಸರು ಬಂತು ದಾಮೋದರ ಅಂತ ಹೇಳಿ. ಯಾರು ದಾಮೋದರನಿಗೆ ಈ ಏಕಾದಶಿ ದಿನ ಆರಾಧನೆಯನ್ನ ಮಾಡ್ತಾರೆ ಅವರಿಗೆ ಭಗವಂತನ ವಿಶೇಷವಾದಂತ ಕೃಪೆ ಆಗುತ್ತೆ. ಹೇಗೆ ಆರಾಧನೆಯನ್ನ ಮಾಡೋದು? ಧೂಪ, ಅಗರಬತ್ತಿ ಮತ್ತು ದೀಪ, ತುಪ್ಪದ ದೀಪ ಮತ್ತು ಸುಗಂಧವಾಗಿರುವಂತಹ ಪುಷ್ಪಗಳು ಮತ್ತು ತುಳಸಿ ಮಂಜರಿಗಳು, ಇದರಿಂದ ಭಗವಂತನನ್ನ ಆರಾಧನೆಯನ್ನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಏಕಾದಶಿಯನ್ನು ಆಚರಣೆ ಮಾಡಿ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಇದಿಷ್ಟೇ ಅಲ್ಲ, ಹಿಂದೆ ಯಾರು ಈ ಏಕಾದಶಿಯನ್ನು ಆಚರಣೆ ಮಾಡಿದ್ರು, ಇದರ ಹಿನ್ನೆಲೆ ಏನು, ಇತಿಹಾಸ ಏನು ಅಂತ ಹೇಳಿ ಈಗ ಹೇಳ್ತೀನಿ. ತುಂಬಾ ದಯವಿಟ್ಟು ಧ್ಯಾನಪೂರ್ವಕವಾಗಿ ಆಲಿಸ್ಕೋ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾರೆ. ಈಗ ಹೇಳ್ತಾ ಇದ್ದಾರೆ, ಯಾರು ಇದನ್ನ ಬರೀ ಕೇಳ್ತಾರೆ, ಶ್ರವಣ ಮಾಡ್ತಾರೆ, ಅವ್ರಿಗೂ ಬರೀ ಶ್ರವಣ ಮಾಡಿದ್ರೆ ಅಷ್ಟೇ ಸಾಕು, ಅಶ್ವಮೇಧ ಯಾಗದ ಫಲ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಫಲದಿಂದ ಏನೆಲ್ಲ ಮಾಡಬಹುದು ಅಂತ ಹೇಳಿದ್ರೆ, ನಮ್ಮೆಲ್ಲರ ಪೂರ್ವಜರು ಯಾರಿರ್ಬೋದು, ತಾಯಿ ತಂದೆಗಳು, ಮತ್ತೆ ಎಲ್ಲ ಕುಟುಂಬದವರು, ಕೆಲವು ಸಲ ಮಕ್ಕಳು, ಮತ್ತೆ ಎಲ್ಲ ಸಂಬಂಧಿಕರು, ಅವ್ರು ಯಾರಾದ್ರೂ ಈ ನರಕ ಯಾತನೆಯನ್ನ ಪಡ್ತಾ ಇದ್ರೆ, ನರಕಗಳಿಗೆ ಏನಾದ್ರು ಹೋಗಿದ್ರೆ ಅವರೆಲ್ಲರಿಗೂ ಅಲ್ಲಿಂದ ಮುಕ್ತಿಯನ್ನ ಪಡಿಸಿ ಅವ್ರಿಗೆ ಸ್ವರ್ಗಕ್ಕೆ ಕಳಿಸುವಂತಹ ಅಷ್ಟೊಂದು ಪುಣ್ಯ ಬಂದ್ಬಿಡುತ್ತೆ ಈ ಏಕಾದಶಿಯನ್ನ ಪಾಲನೆ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಈಗ ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಭಗವಂತ ಹೇಳ್ತಾ ಇದ್ದಾರೆ, ಚಂಪಕ ನಗರದಲ್ಲಿ ತುಂಬಾ ಒಂದು ಅದ್ಭುತವಾದಂತಹ ನಗರ, ಎಷ್ಟೊಂದು ಇತಿಹಾಸದಲ್ಲಿ ಆ ರಾಜ್ಯದಲ್ಲಿ ಎಷ್ಟೊಂದು ವೈಷ್ಣವರಿದ್ರು. ಅಲ್ಲಿ ಒಬ್ಬ ರಾಜ ಇದ್ದ, ಅವನ ರಾಜನ ಹೆಸರು ಮಹಾರಾಜ ವೈಖಾನಸ ಅಂತ ಹೇಳಿ. ಈ ವೈಖಾನಸ ರಾಜ ಅವರ ಸಂಪೂರ್ಣ ಕುಟುಂಬದೊಂದಿಗೆ ಸಂಪೂರ್ಣ ರಾಜ್ಯವನ್ನ ಅವರು ಆಳ್ತಾ ಇದ್ರು. ಅಲ್ಲಿ ಇದ್ದಂತಹ ಬ್ರಾಹ್ಮಣರು ಎಲ್ಲ 4 ವೇದಗಳಲ್ಲಿ ಅವರು ಪರಿಣಿತರಾಗಿದ್ರು. ಅದಷ್ಟೇ ಅಲ್ಲ, ಈ ರಾಜ ತುಂಬಾ ಧಾರ್ಮಿಕವಾಗಿ ಅಲ್ಲಿ ರಾಜ್ಯವನ್ನ ಆಳ್ತಾ ಇದ್ರು. ಆ ರಾಜನಿಗೆ ಒಂದು ದಿನ ಕನಸಿನಲ್ಲಿ ಒಂದು ತುಂಬಾ ಭಯಾನಕ ದೃಶ್ಯ ಕಾಣಿಸ್ಕೊಳ್ಳುತ್ತೆ. ಆ ಭಯಾನಕ ದೃಶ್ಯದಲ್ಲಿ ಅವರ ತಂದೆ ನರಕ ಯಾತನೆ ಪಡ್ತಾ ಇರುವಂತಹ ದೃಶ್ಯ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ತಂದೆ ಅಳ್ತಾ ಇದ್ದಾರೆ, ಆ ದುಃಖವನ್ನ ತಡ್ಕೊಳಕ್ಕಾಗದೆ.
ನೋಡಿ, ಎಷ್ಟು ಪುಣ್ಯವಂತ ರಾಜ ಆಗಿದ್ರು, ಅವರ ತಂದೆನೂ ಆಗಿದ್ರು. ಆದ್ರೆ ಏನೋ ಒಂದು ತಪ್ಪಿಗಾಗಿ ಅವರು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ರು. ಅದಕ್ಕೋಸ್ಕರ ರಾಜನಿಗೆ ತುಂಬಾ ಕರುಣೆ ಬರ್ತಾ ಇತ್ತು. ಅವರು ಅಳ್ತಾ ಇದ್ರು. ಆಗ ಆ ರಾಜನಿಗೆ ತಂದೆ ಹೇಳ್ತಾ ಇದ್ದಾರೆ, ಓ ಮಗನೇ, ದಯವಿಟ್ಟು ನನಗೆ ಈ ನರಕ ಯಾತನೆಯ ಅನುಭವದಿಂದ ದಯವಿಟ್ಟು ಬಿಡುಗಡೆ ಕೊಡಿಸು. ನಾನು ಇಲ್ಲಿ ತುಂಬಾ ನರಳ್ತಾ ಇದ್ದೀನಿ, ದಯವಿಟ್ಟು ಏನಾದ್ರು ಉಪಾಯ ಮಾಡು ಅಂತ ಹೇಳಿ ಭಗವಂತ ಆ ತಂದೆ ಅವರು ಮಗನಿಗೆ ಹೇಳ್ತಾ ಇದ್ದಾರೆ. ಆಗ ಇದನ್ನ ಕೇಳಿದ್ದಾದ್ಮೇಲೆ ಈ ರಾಜನಿಗೆ ಪೂರ್ತಿ ಅದೇ ತಲೆನಲ್ಲಿ ನಡೀತಾ ಇರುತ್ತೆ. ಅವನಿಗೆ ಎಷ್ಟೋ ಅದ್ಭುತವಾದಂತಹ ಐಶ್ವರ್ಯತವಾಗಿರುವಂತಹ ಸಾಮ್ರಾಜ್ಯ ಇದ್ರೂ, ಎಷ್ಟೇ ಸೇವಕರಿದ್ರು, ಎಷ್ಟೇ ಅದ್ಭುತವಾದಂತಹ ಪತ್ನಿ ಮಕ್ಕಳು ಎಲ್ಲರಿದ್ರು, ಇದ್ರಲ್ಲಿ ಯಾವುದೇ ರುಚಿ ಬರ್ತಾ ಇರ್ಲಿಲ್ಲ. ಆ ಭೋಗವನ್ನ ಮಾಡೋದಕ್ಕೂ ಇಚ್ಛೆ ಆಗ್ತಾ ಇರ್ಲಿಲ್ಲ. ಯಾವಾಗ ಅವರ ತಂದೆ ಈ ರೀತಿ ನರಳ್ತಾ ಇರೋದನ್ನ ನೋಡಿದಾಗ ಅವರ ಹೃದಯದಲ್ಲಿ ಎಷ್ಟೊಂದು ದುಃಖವನ್ನ ಪಡ್ತಾ ಇದ್ರು ಅಂತ ಹೇಳಿದ್ರೆ, ಹೇಗಾದ್ರೂ ಮಾಡಿ ನಮ್ಮ ತಂದೆಗೆ ನಾನು ಈ ಯಾತನೆಯಿಂದ ನಾನು ಬಿಡುಗಡೆ ಕೊಡಬೇಕು ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಎಲ್ಲ ಅವರ ಆಸ್ಥಾನದಲ್ಲಿದ್ದಂತಹ ಎಲ್ಲ ಬ್ರಾಹ್ಮಣರಿಗೆ, ಎಲ್ಲ ಋಷಿಮುನಿಗಳಿಗೆ ಎಲ್ಲರಿಗೂ ಕರೆದು ಕೇಳ್ತಾರೆ, ದಯವಿಟ್ಟು ಏನಾದ್ರೂ ಉಪಾಯ ಕೊಡಿ. ಯಾವ್ದಾದ್ರು ದಾನವನ್ನ ಮಾಡ್ಬೇಕಾ, ನಾನು ಯಾವ್ದಾದ್ರು ಪೂಜೆಯನ್ನ ಮಾಡ್ಬೇಕಾ, ಯಾವ್ದಾದ್ರು ಸತ್ಕಾರವನ್ನ ಮಾಡ್ಬೇಕಾ, ಇಲ್ಲ ಯಾವುದೇ ರೀತಿಯ ತಪಸ್ಸನ್ನ ಮಾಡ್ಬೇಕು, ಯಾವ ರೀತಿ ಧ್ಯಾನವನ್ನ ಮಾಡ್ಬೇಕು, ಯಾವುದೇ ಆಗಿದ್ರಿ ದಯವಿಟ್ಟು ನನಗೆ ಹೇಳಿ, ನಾನು ಅದನ್ನ ಮಾಡೋದಕ್ಕೆ ತಯಾರಿದ್ದೀನಿ. ಆದ್ರೆ ನಮ್ಮ ತಂದೆ ಇದರಿಂದ ಅವ್ರಿಗೆ ಮುಕ್ತಿ ಸಿಗ್ಬೇಕು. ಆಗ ಅಲ್ಲಿದ್ದಂತಹ ಎಲ್ಲ ಮಂತ್ರಿ ಮತ್ತು ಬ್ರಾಹ್ಮಣರೆಲ್ಲರೂ ಒಂದು ಉಪಾಯವನ್ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಿಮ್ಮ ತಂದೆಗೆ ಈ ರೀತಿ ಯಾಕಾಗಿದೆ ಅಂತ ನಮಗ್ ಗೊತ್ತಿಲ್ಲ, ಆದ್ರೆ ಇದೇ ಸ್ವಲ್ಪ ದೂರದಲ್ಲಿ ಒಬ್ಬ ಋಷಿ ಮುನಿ ಇದ್ದಾನೆ. ಆ ಮುನಿಯ ಹೆಸರು ಪರ್ವತ ಮುನಿ ಅಂತ ಹೇಳಿ. ಆ ಪರ್ವತ ಮುನಿ ತ್ರಿಕಾಲಗ್ನಾಗಿದ್ದಾನೆ. ತ್ರಿಕಾಲಗ್ನ ಅಂದರೆ ಅವನಿಗೆ ಭೂತ, ಭವಿಷ್ಯ ಮತ್ತು ವರ್ತಮಾನ ಸಂಪೂರ್ಣವಾಗಿ ತಿಳಿದಿದೆ. ಅದಕ್ಕೋಸ್ಕರ ನಿಮ್ಮ ತಂದೆಗೆ ಯಾವ ಯಾತನೆಯಿಂದ ಅವರು ಅನುಭವಿಸ್ತಾ ಇದ್ದಾರೆ, ಯಾವ ಕಾರಣದಿಂದ, ಮತ್ತೆ ಅದಕ್ಕೆ ಉಪಾಯ ಏನು, ಎಲ್ಲವೂ ಅವ್ರಿಗೆ ಗೊತ್ತಿದೆ. ದಯವಿಟ್ಟು ಹೋಗಿ ಅವ್ರಿಗೆ ಕೇಳಿ ಅಂತ ಹೇಳ್ತಾರೆ. ರಾಜನಿಗೆ ತುಂಬಾ ಖುಷಿ ಆಗುತ್ತೆ. ಹೋಗ್ತಾನೆ. ಅಲ್ಲಿಗೆ ಹೋಗಿ ಅವನು ಪರ್ವತ ಮುನಿ ಅವರಿಗೆ ಭೇಟಿಯನ್ನ ನೀಡ್ತಾನೆ, ಅವರಿಗೆ ನಮಸ್ಕಾರವನ್ನ ಮಾಡ್ತಾನೆ. ಆಗ ಸತ್ಕಾರದಿಂದ ಅವ್ರಿಗೆಲ್ಲ ಸೇವನೆ ಎಲ್ಲ ಆದ್ಮೇಲೆ ಅವರು ಮುನಿಗಳು ಪ್ರಶ್ನೆಯನ್ನ ಕೇಳ್ತಾರೆ, ಓ ರಾಜನೇ, ನಿಮ್ಮ ಆಸ್ಥಾನದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲರೂ ಧಾರ್ಮಿಕವಾಗಿ ಅವರ ಜೀವನವನ್ನ ನಡೆಸ್ತಾ ಇದ್ದಾರಾ? ನೀನು ಧಾರ್ಮಿಕವಾಗಿ ರಾಜ್ಯವನ್ನು ಆಳೋದಕ್ಕಾಗ್ತಾ ಇದೆಯಾ? ಹೇಗಿದ್ದಾರೆ ಬೇರೆ ನಿಮ್ಮ ಮಂತ್ರಿಗಳು, ಬೇರೆ ಬೇರೆ ನಿಮ್ಮ ಸೇವಕರು, ಮತ್ತೆ ಅಲ್ಲಿದ್ದಂತಹ ಪ್ರಾಣಿಗಳು ಮತ್ತು ಬ್ರಾಹ್ಮಣರು ಮತ್ತು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳು, ಗೋವುಗಳು, ಇವೆಲ್ಲಗಳ ರಕ್ಷಣೆ ಆಗ್ತಾ ಇದೆಯಾ ಅಂತ ಹೇಳ್ತಾರೆ. ಸಂಪೂರ್ಣ ರಾಜ್ಯದ ರಕ್ಷಣೆ ಅಂತಾರೆ, ಎಲ್ಲರ ರಕ್ಷಣೆಯೂ ಆಗಬೇಕು. ಅದಕ್ಕೋಸ್ಕರ ಎಲ್ಲವೂ ಆಗ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ರಾಜ ಹೇಳ್ತಾನೆ, ಎಲ್ಲರ ರಕ್ಷಣೆ ಆಗ್ತಾ ಇದೆ, ಎಲ್ಲರೂ ಸಂತೋಷವಾಗಿದ್ದಾರೆ, ಆದ್ರೆ ನಾನು ಮಾತ್ರ ತುಂಬಾ ದುಃಖದಲ್ಲಿದ್ದೀನಿ. ದಯವಿಟ್ಟು ನನಗೆ ಈ ದುಃಖದಿಂದ ನೀವು ಉಪಾಯವನ್ನ ಕೊಡಬೇಕು. ಅದಕ್ಕೋಸ್ಕರ ಏನು ಆ ದುಃಖ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನಗೆ ನಮ್ಮ ತಂದೆ ನರಕದಲ್ಲಿ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ಯಾತನೆಯನ್ನ ದೂರ ಮಾಡೋದಕ್ಕಾಗಿ ನನ್ನ ಕನಸಿನಲ್ಲಿ ಬಂದು ಕೇಳಿದ್ರು. ಅದಕ್ಕೋಸ್ಕರ ಯಾವ್ದಾದ್ರು ಒಂದು ಉಪಾಯವನ್ನ ಕೊಡಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ತುಂಬಾ ಭಯಾನಕವಾಗಿರುವಂತಹ ಒಂದು ದೊಡ್ಡ ಪಾಪವನ್ನ ಅವ್ರು ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ಅವರು ನರಕದ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಧ್ಯಾನಕ್ಕೆ ಹೋಗಿ ಅವ್ರ ಧ್ಯಾನದಲ್ಲಿ ಮಗ್ನರಾಗಿರುವಾಗ ಅವ್ರಿಗೆ ಗೋಚರ ಆಗತ್ತೆ ಅವ್ರ ತಂದೆ ಏನ್ ತಪ್ಪನ್ನ ಮಾಡಿರ್ತಾರೆ ಅಂತ ಹೇಳಿ. ಅವರ ತಂದೆ ತುಂಬಾ ಕಾಮದ ವಾಸನೆಯಿಂದ ಅವರ ಪತ್ನಿಯ ಮೇಲೆ ಅವರ ಮಾಸಿಕ ಧರ್ಮದ ಭಂಗವನ್ನ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಆ ಪಾಪದಿಂದ ಈಗ ಅವರು ನರಕದಲ್ಲಿ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಅವರಿಗೆ ಅದರಿಂದ ಮುಕ್ತಿ ಸಿಗ್ಬೇಕು ಅಂತ ಹೇಳಿದ್ರೆ ಈ ಮಾರ್ಗಶೀರ್ಷ ಮಾಸದಲ್ಲಿ ಬರ್ತಾ ಇರುವಂತಹ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವಂತಹ ಈ ಏಕಾದಶಿ, ಮೋಕ್ಷದ ಏಕಾದಶಿಯನ್ನ ಅವರು ಆಚರಣೆ ಮಾಡಬೇಕು. ಆಗ ಅವರಿಗೆ ತುಂಬಾ ಅದ್ಭುತವಾದಂತಹ ಅವರಿಗೆ ಆ ಎಲ್ಲಾ ಪಾಪಗಳಿಂದ ನಷ್ಟ ಆಗುತ್ತೆ. ಆಮೇಲೆ ಅವರಿಗೆ ಇದರಿಂದೆಲ್ಲ ಈ ಯಾತನೆಯಿಂದ ಮುಕ್ತಿನೂ ಸಿಕ್ಬಿಡುತ್ತೆ. ಆಮೇಲೆ ಅವ್ರಿಗೆ ಸ್ವರ್ಗಕ್ಕೆ ಹೋಗುವಂತ ಅವಕಾಶವೂ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಈ ಏಕಾದಶಿಯನ್ನ ನೀವೆಲ್ಲರೂ ಆಚರಣೆ ಮಾಡಿ ಅಂತ ಹೇಳ್ತಾರೆ. ಅದೆಲ್ಲ ಆದ್ಮೇಲೆ ಅವರೆಲ್ಲರೂ ಆ ರಾಜ ವಾಪಸ್ ಬರ್ತಾನೆ, ವೈಖಾನಸ ರಾಜ. ಆಮೇಲೆ ಅವರ ಕುಟುಂಬದ ಜೊತೆ ಏಕಾದಶಿಯನ್ನ ಆಚರಣೆ ಮಾಡ್ತಾರೆ. ಅದಾದ್ಮೇಲೆ ಅವರ ತಂದೆಗೆ ಅದರಿಂದ ಮುಕ್ತಿ ಸಿಕ್ಬಿಡುತ್ತೆ. ಮತ್ತೆ ಅವರು ಸ್ವರ್ಗಕ್ಕೆ ಏರಿ ಹೋಗ್ತಾ ಇರ್ತಾರೆ.
ಇದನ್ನ ನೋಡಿದ ತಕ್ಷಣ ಎಲ್ಲರಿಗೂ ತುಂಬಾ ಖುಷಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ಏಕಾದಶಿಯನ್ನ ಮಾಡ್ತಾರೆ ಅವ್ರಿಗೂ ಈ ಫಲ ಸಿಕ್ಬಿಡುತ್ತೆ. ಆದರೆ ವಿಶೇಷವಾಗಿ ಈಗ ಇನ್ನೂ ಧ್ಯಾನಪೂರ್ವಕವಾಗಿ ಕೇಳಿಸ್ಕೊಳ್ಳಿ, ಯಾರು ಈ ಏಕಾದಶಿಯನ್ನ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಮಾಡ್ತಾರೆ ಅವರಿಗೆ ಪರಂಪದ ಅಂದ್ರೆ ವೈಕುಂಠನೂ ಸಿಕ್ಬಿಡುತ್ತೆ. ಬರೀ ಸ್ವರ್ಗ ಅಷ್ಟೇ ಅಲ್ಲ, ವೈಕುಂಠ ಸಿಗುತ್ತೆ. ಆ ವೈಕುಂಠ ಹೇಗೆ ಸಿಗುತ್ತೆ ಅಂತ ಹೇಳಿ ಈಗ ನಾನು ಇನ್ನು ತುಂಬಾ ಅದ್ಭುತವಾಗಿರುವಂತಹ ಮತ್ತೊಂದು ಇತಿಹಾಸ, ಈ ಮೋಕ್ಷದ ಏಕಾದಶಿ ಆಗಿರುವಂತಹ ದಿನವೇ, ಅದರ ಬಗ್ಗೆ ಈಗ ಹೇಳ್ತಾ ಇದ್ದೀನಿ. ಇನ್ನು ಧ್ಯಾನಪೂರ್ವಕವಾಗಿ ಕೇಳಿಸ್ಕೊಳ್ಳಿ. ಇದರಲ್ಲಿ ಈ ಮೋಕ್ಷದ ಏಕಾದಶಿಯ ದಿನವೇ ಶ್ರೀಕೃಷ್ಣ ಭಗವದ್ಗೀತೆಯನ್ನ ಶ್ರೀಕೃಷ್ಣ ಅರ್ಜುನನಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಹೇಳ್ತಾರೆ. ಈ ಮೋಕ್ಷದ ಏಕಾದಶಿಯ ದಿನ ಜ್ಯೋತಿಸರ ಅನ್ನುವಂತಹ ಪ್ರದೇಶದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆಯೋಕ್ಕಿಂತ ಮುಂಚೆ ಅರ್ಜುನನಿಗೆ ಶ್ರೀಕೃಷ್ಣ ಭಗವದ್ಗೀತೆಯನ್ನ ಹೇಳ್ತಾರೆ. ಅದಕ್ಕೋಸ್ಕರ ಈ ಮೋಕ್ಷದ ಏಕಾದಶಿ ದಿನ ತುಂಬಾ ತುಂಬಾ ವಿಶೇಷವಾಗಿದೆ. ಈ ಮೋಕ್ಷದ ಏಕಾದಶಿಯ ದಿನ ಸಾಕ್ಷಾತ್ ಭಗವದ್ಗೀತೆಯನ್ನ ಕೊಟ್ಟಿರುವಂತಹ ದಿನ. ಈಗ ನಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಭಗವದ್ಗೀತೆಯ ಮಹಿಮೆ ಏನು ಅಂತ ಹೇಳಿ. ಭಗವದ್ಗೀತೆಯ ಮಹಿಮೆ ಏನು ಅಂತ ಹೇಳಿದ್ರೆ, ಮಲ ನಿರ್ಮೋಚನಂ ಪುಂಸಾಂ ಜಲ ಸ್ನಾನಂ ದಿನೇ ದಿನೇ ಸಕೃದ್ಗೀತಾಮೃತ ಸ್ನಾನಂ ಸಂಸಾರ ಮಲನಾಶನಂ. ನಾವು ಪ್ರತಿನಿತ್ಯ ಹೇಗೆ ಸ್ನಾನವನ್ನ ಮಾಡ್ತೀವಿ, ಅದು ಸ್ನಾನ ಏನ್ ಮಾಡುತ್ತೆ, ನಮ್ಮ ಶರೀರದ ಕಶ್ಮಲವನ್ನ ತೆಗೆದುಹಾಕುತ್ತೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ಕಲ್ಮಶಗಳಿದೆ, ಆ ಮನಸ್ಸಿನ ಕಲ್ಮಶಗಳನ್ನ ಹೇಗೆ ತೆಗೆದುಹಾಕೋದು. ಮನಸ್ಸಿನಲ್ಲಿ ಎಷ್ಟೊಂದು ನೆಗೆಟಿವಿಟಿ ಬರ್ತಾ ಇದೆ, ಡಿಪ್ರೆಷನ್ ಬರ್ತಾ ಇದೆ, ಓವರ್ ಥಿಂಕಿಂಗ್ ಬರ್ತಾ ಇದೆ, ಆಮೇಲೆ ಜಲಸಿ ಬರ್ತಾ ಇರುತ್ತೆ. ಇದನ್ನೆಲ್ಲ ಇಷ್ಟೊಂದು ಕೆಟ್ಟ ಗುಣಗಳು, ಎಲ್ಲ ಕೆಟ್ಟ ಆಲೋಚನೆಗಳು ಬರ್ತಾ ಇರುವಾಗ ಅದರಿಂದ ಹೇಗೆ ದೂರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಯಾರು ಭಗವದ್ಗೀತೆ ಅನ್ನುವಂತಹ ಈ ಜ್ಞಾನವನ್ನ ಪಾನ ಮಾಡ್ತಾರೆ ಅವರಿಗೆ ಸಂಪೂರ್ಣ ಮನಸ್ಸಿನ ಎಲ್ಲ ಪಾಪದ ಆಲೋಚನೆಗಳು, ಬೇರೆ ಬೇರೆ ಕೆಟ್ಟ ಆಲೋಚನೆ ಎಲ್ಲವೂ ದೂರ ಆಗೋಗ್ಬಿಡುತ್ತೆ ಮತ್ತು ಅವ್ರ ಮನಸ್ಸು ನಿರ್ಮಲ ಆಗುತ್ತೆ ಮತ್ತು ಮೋಕ್ಷದ ದಾರಿಗೆ ಅವ್ರು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದಷ್ಟೇ ಅಲ್ಲ, ಭಗವದ್ಗೀತೆ ಅನ್ನುವಂಥದ್ದು ಎಲ್ಲಾ ಜೀವನದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುತ್ತೆ. ನಮ್ಮ ಜೀವನದಲ್ಲಿ ಸಣ್ಣ ಮಗು ಆಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು, ಬಾಲಕಿಯರಾಗಿರ್ಬೋದು, ಇಲ್ಲ ವಯಸ್ಕರ ಆಗಿರ್ಬೋದು, ಇಲ್ಲ ಮುದುಕರ ಆಗಿರ್ಬೋದು, ಎಲ್ಲಾ ಜೀವನದ ಹಂತಗಳಲ್ಲೂ ಭಗವದ್ಗೀತೆ ಅವರಿಗೆ ಅದಕ್ಕೆ ಎಷ್ಟೊಂದು ಅವರ ಜೀವನದ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುತ್ತೆ. ಇದು ನಮಗೆ ಹೇಗೆ ನಮ್ಮ ಜೀವನವನ್ನ ಬಾಳ್ಬೇಕು ಮತ್ತೆ ಹೇಗೆ ಜೀವವನ್ನ ಬಿಡಬೇಕು, ಆರ್ಟ್ ಆಫ್ ಲಿವಿಂಗ್ ಮತ್ತು ಆರ್ಟ್ ಆಫ್ ಲೀವಿಂಗ್ ಎರಡೂ ತಿಳಿಸ್ಕೊಡುತ್ತೆ. ಹೇಗೆ ನಮ್ಮ ಜೀವನ ಇರುವಾಗ ಹೇಗೆ ಬದುಕಬೇಕು, ಮತ್ತೆ ಜೀವ ಹೋಗ್ತಾ ಇರುವಾಗ ಹೇಗೆ ಜೀವವನ್ನ ಬಿಡಬೇಕು, ಎರಡನ್ನೂ ಹೇಳ್ಕೊಡುತ್ತೆ. ಅದಷ್ಟೇ ಅಲ್ಲ, ಈ ಭಗವದ್ಗೀತೆ ನಮ್ಮ ಮನಸ್ಸಿನ ಬಗ್ಗೆ, ಮೈಂಡ್, ರಿಲೇಶನ್ಶಿಪ್ಸ್, ಹೇಗೆ ನಮ್ಮ ಸಂಬಂಧಗಳನ್ನ ಇಟ್ಕೊಳ್ಬೇಕು, ಬಿಸ್ನೆಸ್ ಹೇಗೆ ಮಾಡಬೇಕು, ಡ್ಯೂಟೀಸ್ ಹೇಗೆ ಕರ್ತವ್ಯಗಳನ್ನ ನಿಭಾಯಿಸಬೇಕು, ಆಧ್ಯಾತ್ಮಿಕ ಜೀವನ ಹೇಗೆ ನಾವು ನಿಭಾಯಿಸಬೇಕು, ಮೋಕ್ಷದ ದಾರಿ ಏನು, ಏನೇ ಪ್ರಶ್ನೆಗಳಿರಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬರೀ ಭಗವದ್ಗೀತೆಯಲ್ಲಿ ಸಿಕ್ಬಿಡುತ್ತೆ. ಈ ಮೋಕ್ಷದ ಏಕಾದಶಿಯ ದಿನ ಯಾರು ಭಗವದ್ಗೀತೆಯ ಜ್ಞಾನವನ್ನ ಬೇರೆಯವ್ರಿಗೆ ಕೊಡ್ತಾರೆ ಅವರಿಗೆ ಸಿಗುವಂತ ಫಲ ತುಂಬಾ ಅಪಾರವಾಗಿದೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ಈ ಮೋಕ್ಷದ ಏಕಾದಶಿಯ ದಿನ ಯಾರು ಭಗವದ್ಗೀತೆಯನ್ನ ಅವ್ರ ಮನೆಗೆ ಕರೆಸ್ಕೊಳ್ತಾರೆ ಆಗ ಸಾಕ್ಷಾತ್ ಶ್ರೀಕೃಷ್ಣನ ಕರೆಸ್ಕೊಂಡ ಹಾಗೆ. ಆದಷ್ಟೇ ಅಲ್ಲ, ಈ ಮೋಕ್ಷದ ಏಕಾದಶಿಯ ದಿನ ಯಾರು ಭಗವದ್ಗೀತೆಯನ್ನ ಬೇರೆಯವ್ರಿಗೆ ದಾನವನ್ನ ನೀಡ್ತಾರೆ ಅವರಿಗೆ ಇನ್ನೂ ಹೆಚ್ಚು ಲಾಭ ಬಂದ್ಬಿಡುತ್ತೆ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ಯ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅಭಿದಾಸ್ಯತಿ ಭಕ್ತಿ ಮಯಿ ಪರಾಂ ಕೃತ್ವ ಮಾಮೈವೇಶ್ಯತಿ ಅಸಂಶಯ. ಭಗವಂತ ಹೇಳ್ತಾರೆ, ಯಾರು ಈ ಭಗವದ್ಗೀತೆಯನ್ನ ಬೇರೆಯವ್ರಿಗೆ ಕೊಡ್ತಾರೆ, ಈ ಭಗವದ್ಗೀತೆ ನೋಡಿ, ಈ ಭಗವದ್ಗೀತೆ ಜ್ಞಾನ ಯಾರು ಬೇರೆಯವ್ರಿಗೆ ಕೊಡ್ತಾರೆ ಅವ್ರಿಗೆ ಭಗವಂತ ಹೇಳ್ತಾ ಇದಾರೆ, ಅವ್ರಿಗೆ ಸಾಕ್ಷಾತ್ ನನ್ನ ಕರುಣೆ ಅವ್ರಿಗೆ ಸಿಕ್ಬಿಡುತ್ತೆ. ಅದಷ್ಟೇ ಅಲ್ಲ, ಅವರು ನನಗೆ ಭಕ್ತಿಯನ್ನ ಪಡ್ಕೊಳ್ತಾರೆ ಮತ್ತು ವೈಕುಂಠವನ್ನ ಪ್ರಾಪ್ತಿ ಮಾಡ್ತಾರೆ. ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ ಮೇ ಪ್ರಿಯಕೃತ್ತಮಃ ಭವಿತಾನ ಚಮೇ ತಸ್ಮಾದ್ ಅನ್ಯ ಪ್ರಿಯತರೋ ಭುವಿಹಿ. ಈ ಪ್ರಪಂಚದಲ್ಲಿ ಇವನಿಗಿಂತ ಹೆಚ್ಚು ಪ್ರಿಯಕರವಾಗಿರುವಂತ ಸೇವಕರಿಲ್ಲ. ಭಗವಂತ ಹೇಳ್ತಾ ಇದ್ದಾರೆ, ಈ ಯಾರು ಭಕ್ತರು ಭಗವದ್ಗೀತೆಯ ದಾನವನ್ನ ಮಾಡ್ತಾ ಇದ್ದಾರೆ, ಬೇರೆಯವ್ರಿಗೆ ಜ್ಞಾನವನ್ನ ಕೊಡ್ತಾ ಇದ್ದಾರೆ, ಅವರಿಗಿಂತ ಹೆಚ್ಚು ಪ್ರಿಯವಾಗಿರುವಂತಹ ವ್ಯಕ್ತಿಗಳಿಲ್ಲ, ಇವರಿಗಿಂತ ಮುಂದೆ ಪ್ರಿಯವಾಗಿರುವಂತಹ ವ್ಯಕ್ತಿಗಳು ಇರೋದಿಲ್ಲ. ಅಂದ್ರೆ ಭಗವಂತ ಹೇಳ್ತಾರೆ, ಈ ಜ್ಞಾನವನ್ನ ಯಾರು ಈ ಮೋಕ್ಷದ ಏಕಾದಶಿ ದಿನ
ಈ ಸಂಪೂರ್ಣ ಗೀತಾ ಜಯಂತಿಯ ತಿಂಗಳು ಯಾರು ಭಗವದ್ಗೀತೆಯ ಜ್ಞಾನವನ್ನು ಬೇರೆಯವರಿಗೆ ಕೊಡ್ತಾರೆ ಅವ್ರಿಗೆ ಅಪಾರವಾದಂತಹ ಕರುಣೆ ಮತ್ತು ಭಗವಂತನ ಅನುಗ್ರಹ ಅವ್ರ ಜೀವನದಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾವು ತಮ್ಮೆಲ್ಲರಿಗೂ ಒಂದು ವಿಶೇಷವಾದಂತಹ ಸುವರ್ಣ ಅವಕಾಶವನ್ನ ತಗೊಂಡ್ಬರ್ತಾ ಇದೀವಿ. ತಮ್ಮೆಲ್ಲರಿಗೂ ಅನ್ನಿಸ್ತಾ ಇರುತ್ತೆ ಈ ಭಗವದ್ಗೀತೆಯನ್ನ ನಾವು ದಾನ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದೀವಿ. ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ ತಮ್ಮೆಲ್ಲರಿಗೂ ದಾನ ಮಾಡ್ಬೇಕು ಅಂತ ಹೇಳಿ? ದಯವಿಟ್ಟು ನೀವು ಕಮೆಂಟ್ಸ್ ಅಲ್ಲಿ ಬರೀರಿ. ಅದಷ್ಟೇ ಅಲ್ಲ, ಯಾರು ತಮ್ಮೆಲ್ಲರಿಗೂ ಗೀತೆಯನ್ನ ದಾನ ಮಾಡ್ಬೇಕು ಅಂತಹ, ಇಲ್ಲ ನಿಮ್ ಮನೆಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ಬೇರೆಯವ್ರಿಗೆ ದಾನ ಮಾಡ್ಬೇಕು ಅಂತ ಇಚ್ಛೆ ಬರ್ತಾ ಇದೆ ನೋಡಿ, ನೀವು ಒಂದು ಭಗವದ್ಗೀತೆಯನ್ನ ದಾನ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕುಟುಂಬದವರಿಗೆ ಕೊಡ್ಬೋದು, ಇಲ್ಲ ಯಾವ್ದಾದ್ರು ಮದುವೆ ಸಮಾರಂಭಗಳಲ್ಲಿ ಗಿಫ್ಟ್ ಆಗಿ ಕೊಡ್ಬೋದು, ಇಲ್ಲ ನಿಮ್ಮ ಕಂಪನಿ ಏನಾದ್ರೂ ಇದ್ರೆ, ಹೋಟೆಲ್ಗಳಿದ್ರೆ ಬೇರೆ ಬೇರೆಯವ್ರಿಗೆ ನೀವು ಉಚಿತವಾಗಿ ಕೊಡ್ಬೋದು. ಈ ಗೀತೆಯನ್ನ ದಾನವನ್ನಾಗಿ ಮಾಡ್ಬೋದು. ಅದಕ್ಕೋಸ್ಕರ ಗೀತೆ ದಾನ ಮಾಡಬೇಕು ಅಂತ ಹೇಳಿ ಕೆಲವರು ಸಂಕಲ್ಪಗಳನ್ನ ತಗೊಳ್ತಾರೆ. ನಾನು ಈ ಏಕಾದಶಿಯ ದಿನ, ಈ ಗೀತಾ ಜಯಂತಿ ಸಂಪೂರ್ಣ ಡಿಸೆಂಬರ್ ತಿಂಗಳಿನಲ್ಲಿ ನಾನು ಭಗವದ್ಗೀತೆಯನ್ನ 5 ಭಗವದ್ಗೀತೆಯನ್ನ ದಾನ ಮಾಡ್ತೀನಿ, 10 ಭಗವದ್ಗೀತೆಯನ್ನ ದಾನ ಮಾಡ್ತೀನಿ, 50 ಭಗವದ್ಗೀತೆಯನ್ನ ದಾನ ಮಾಡ್ತೀನಿ, ಇಲ್ಲ 100 ಭಗವದ್ಗೀತೆಯನ್ನ ದಾನ ಮಾಡ್ತೀನಿ ಅಂತ ಹೇಳಿ ಎಷ್ಟೊಂದು ಜನ ಬೇರೆ ಬೇರೆ ಸಂಕಲ್ಪಗಳನ್ನ ತಗೊಳ್ತಾರೆ. ಅದಕ್ಕೋಸ್ಕರ ತಾವೆಲ್ಲರೂ ಈ ಏಕಾದಶಿಯ ದಿನ ನೀವು ಗೀತೆಯನ್ನ ಹೇಗೆ ದಾನ ಮಾಡೋದಕ್ಕೆ ಇಚ್ಛೆ ಪಡ್ತೀರಿ ಮತ್ತು ಈ ಗೀತೆಯನ್ನ ದಾನ ಮಾಡೋದಕ್ಕೆ ನಾವು ಒಂದು ಸುವರ್ಣ ಅವಕಾಶವನ್ನು ತಗೊಂಡ್ಬಂದಿದೀವಿ. ನಾವು ನಮ್ಮ ಇಸ್ಕಾನ್ ಸಂಸ್ಥೆ ಕಡೆಯಿಂದ ತಮಗೆ ತುಂಬಾ ಡಿಸ್ಕೌಂಟ್ ಆಗಿ ಭಗವದ್ಗೀತೆಯನ್ನ ಕೊಡ್ತಾ ಇದೀವಿ. ಯಾಕೆಂತ ಹೇಳಿದ್ರೆ ಹರ್ ಘರ್ ಭಗವದ್ಗೀತಾ, ಇದು ಪ್ರತಿಯೊಂದು ಮನೆಗೂ ಭಗವದ್ಗೀತೆ ಹೋಗ್ಬೇಕು. ಅದಕ್ಕೋಸ್ಕರ ತಾವೆಲ್ಲರೂ ಈ ಭಗವದ್ಗೀತೆಯನ್ನ ದಾನ ಮಾಡೋದಕ್ಕೆ ಇಚ್ಛೆ ಪಟ್ಟರೆ ನಾವು ಡಿಸ್ಕೌಂಟ್ ಆಗಿ ನಾವು ನಿಮಗೆ ಭಗವದ್ಗೀತೆಯನ್ನ ನೀಡ್ತಾ ಇದೀವಿ. ಅದಕ್ಕೋಸ್ಕರ ತಾವು ಯಾರಿಗೆ ಇಚ್ಛೆ ಇದೆ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತೆ. ಆಮೇಲೆ ನಿಮಗೆ ಇದನ್ನೆಲ್ಲ ಬೇರೆ ಬೇರೆಯವ್ರಿಗೆ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ನೀವು ಅದಷ್ಟೇ ಅಲ್ಲ, ನೀವು ಇಲ್ಲ ನಮಗೆ ನೀವು ದಾನ ಮಾಡೋದಕ್ಕಾಗಿಲ್ಲ, ನಾವು ದಾನ ಮಾಡ್ಬೇಕು ಅಂತಾರೆ, ನಾವು ಎಷ್ಟೊಂದು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಗೆ ಹೋಗ್ತಾ ಇರ್ತೀವಿ. ಅಲ್ಲಿನೂ ಕೆಲವು ಸಲ ತುಂಬಾ ಬಡವರಾಗಿ ಇರ್ತಾರೆ, ಅವ್ರಿಗೆ ನಾವು ಭಗವದ್ಗೀತೆಯನ್ನ ದಾನ ಮಾಡ್ತೀವಿ. ಕೆಲವು ಸಲ ಡಿಸ್ಕೌಂಟ್ ಆಗಿ ಕೊಡ್ತೀವಿ, ಕೆಲವು ಸಲ ಹಾಫ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀವಿ, ಕೆಲವರಿಗೆ ಉಚಿತವಾಗಿ ಕೊಟ್ಬಿಡ್ತೀವಿ. ಅಂತವ್ರು ನಿಮಗೆ ಏನಾದ್ರೂ ನೀವು ಲಕ್ಷ್ಮಿಯನ್ನ ಕೊಡ್ತೀವಿ, ನೀವು ದುಡ್ಡನ್ನ ಕೊಡ್ತೀವಿ, ನಾವು ಭಗವದ್ಗೀತೆಯನ್ನ ದಾನ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಇಸ್ಕಾನ್ ಅಕೌಂಟ್ಗೆ ನೀವು ದುಡ್ಡನ್ನ ಕಳಿಸ್ಬೋದು. ನಾವು ಅದನ್ನ ಭಗವದ್ಗೀತೆಯನ್ನ ಬೇರೆ ಬೇರೆಯವ್ರಿಗೆ ನಾವು ಕಳಿಸ್ತೀವಿ. ಅದಷ್ಟೇ ಅಲ್ಲ, ಈ ಭಗವದ್ಗೀತೆಯ ಜ್ಞಾನ ತುಂಬಾ ಅಪಾರವಾಗಿದೆ. ಈ ಭಗವದ್ಗೀತೆಯ ಜ್ಞಾನವನ್ನ ತಾವೆಲ್ಲರೂ ಇದನ್ನ ನೀಡೋದಕ್ಕೆ, ಬೇರೆಯವ್ರಿಗೆ ನೀಡೋದಲ್ಲಿ ಸಹಾಯ ಮಾಡಿ ನಮ್ಮೆಲ್ಲರಿಗೂ. ಅದಕ್ಕೋಸ್ಕರ ತಾವೆಲ್ಲರೂ ಎಷ್ಟು ಭಗವದ್ಗೀತೆಯನ್ನ ದಾನ ಮಾಡ್ಬೋದು ಅದನ್ನ ನೀವು ನಿಮ್ಮ ಈ ಕಮೆಂಟ್ ಸೆಕ್ಷನ್ ನಲ್ಲಿ ನೀವು ಇದರಲ್ಲಿ ಬರೀರಿ. ಅದಷ್ಟೇ ಅಲ್ಲ, ನಾವು ಮುಂದೆ ಏನಾದ್ರೂ ಭಗವದ್ಗೀತೆ ಕೋರ್ಸ್ ಏನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ, ಭಗವದ್ಗೀತೆಯಿಂದ ಪ್ರತಿಯೊಂದು ಶ್ಲೋಕದ ಚರ್ಚೆ, ಆಮೇಲೆ ಭಗವದ್ಗೀತೆ ಅಧ್ಯಾಯಗಳಲ್ಲಿ ಏನೆಲ್ಲ ಇದೆ, ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನಿಮಗೆ ಆಸೆ ಏನಾದ್ರೂ ಇದ್ರೆ ದಯವಿಟ್ಟು ಈ ವಿಡಿಯೋನಲ್ಲಿ ನೀವು ಕಮೆಂಟ್ಸ್ ನಲ್ಲಿ ಬರೀರಿ. ನಾವು ಈ ಕೋರ್ಸ್ ಅನ್ನು ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ನೀವು ಎಷ್ಟು ಜನ ಇದರಲ್ಲಿ ಭಾಗವಹಿಸೋದಕ್ಕೆ ಇಚ್ಛೆ ಪಡ್ತೀರಿ ಅಂತ ಹೇಳಿ. ಆಮೇಲೆ ನಾವು ಎಲ್ಲರೂ ಉತ್ಸಾಹವು ಹೆಚ್ಚಿದ್ರೆ ನಾವು ಒಂದು ಭಗವದ್ಗೀತೆಯ ಕೋರ್ಸ್ ಅನ್ನು ಮುಂದೆ ನಾವು ಪ್ರಾರಂಭ ಮಾಡಬಹುದು. ತುಂಬಾ ಧನ್ಯವಾದ ಎಲ್ಲರಿಗೂ. ಈ ಮೋಕ್ಷದ ಏಕಾದಶಿಯ ದಿನ ಗೀತಾ ಜಯಂತಿಯ ಪ್ರಯುಕ್ತ ತಾವೆಲ್ಲರೂ ನಮಗೆ ಗೀತೆಯನ್ನ ಪ್ರತಿಯೊಂದು ಮನೆಗೆ, ಹರ್ ಘರ್ ಗೀತಾ, ಇದನ್ನ ಪ್ರತಿಯೊಂದು ಮನೆಗೂ ನಾವು ತಲುಪಿಸೋದಕ್ಕೆ ನೀವೆಲ್ಲರ ಸಹಕಾರ ಮತ್ತು ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಏಕಾದಶಿಯನ್ನ, ಗೀತಾ ಜಯಂತಿಯನ್ನ ಪಾಲನೆಯನ್ನ ಮಾಡ್ತಾ, ಆಚರಣೆಯನ್ನ ಮಾಡ್ತಾ ನಾವು ಭಗವಂತನ ಅನುಗ್ರಹವನ್ನ ಪಡ್ಕೊಳ್ಳೋಣ. ಹರೇ ಕೃಷ್ಣ.